ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ. ಲಾಸ್ಟ್ ವಿಡಿಯೋದಲ್ಲಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2ನ ಒಂದು ಬರ್ಡ್ಸ್ ವ್ಯೂ ಡೀಟೇಲ್ಸನ್ನು ನಿಮಗೆ ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ವಿಸ್ತಾರ ಏರ್ಲೈನ್ಸ್ ಟ್ರಾವೆಲ್ ಜರ್ನಿ ಹೇಗಿತ್ತು, ಅಲ್ಲಿನ ಫುಡ್ ಹೇಗಿದೆ, ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಇದ್ದೀನಿ. ಸೊ ಏರ್ಪೋರ್ಟ್ಗೆ ಎಂಟರ್ ಆಗಿದ ತಕ್ಷಣ ನಿಮ್ಮ ಫ್ಲೈಟ್ ಡೀಟೇಲ್ಸ್ ನೋಡೋದಕ್ಕೆ ಈ ಒಂದು ಡಿಪಾರ್ಚರ್ ಇನ್ಫಾರ್ಮೇಷನ್ ಬೋರ್ಡನ್ನು ನೋಡಿ, ಅಲ್ಲಿ ಹಾಕಿರುವಂಥ ಕೌಂಟರ್ ನಂಬರನ್ನು ನೋಡಿ ನಿಮ್ಮ ಬ್ಯಾಗೇಜನ್ನು ಡ್ರಾಪ್ ಮಾಡ್ಕೋಬೋದು. ಆ ಕೌಂಟರಲ್ಲಿ ಹೋಗಿ ನಿಮ್ಮ ಬ್ಯಾಗೇಜನ್ನು ಚೆಕ್ ಮಾಡಿ ಡ್ರಾಪ್ ಮಾಡಿದ್ರೆ ಅಲ್ಲಿ ಒಂದು ಬೋರ್ಡಿಂಗ್ ಪಾಸ್ ಅನ್ನೋದನ್ನು ಕೊಡ್ತಾರೆ. ಸೊ ಬೋರ್ಡಿಂಗ್ ಪಾಸನ್ನು ತೊಗೊಂಡು ನೀವು ಟರ್ಮಿನಲ್ ಒಳಗಡೆ ಹೋಗ್ತು ಅಂತ ಹೇಳಿದ್ರೆ ಸೆಕ್ಯೂರಿಟಿ ಚೆಕಿಂಗ್ ಅಂತ ಇರುತ್ತೆ. ನಿಮ್ಮ ಪರ್ಸ್ನಲ್ ಐಟಮ್ಸ್, ಕ್ಯಾಬಿನ್ ಬ್ಯಾಗ್ಸನ್ನು ನೀವು ಇಲ್ಲಿ ಬಂದು ಸೆಕ್ಯೂರಿಟಿ ಚೆಕಿನನ್ನು ಮಾಡಿಸ್ಕೋಬೇಕು. ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಏನಿದೆ, ಹೆಡ್ಫೋನ್ಸ್ ಆಗಿರ್ಬೋದು, ಮೊಬೈಲ್ಸ್, ಪವರ್ ಬ್ಯಾಂಕ್ಸ್, ಬೆಲ್ಟ್ಸ್, ವ್ಯಾಲೆಟ್ಸ್, ಕಂಪ್ಲೀಟ್ ಪ್ರತಿಯೊಂದನ್ನು ಸೆಪ್ರೇಟ್ ಟ್ರೇನಲ್ಲಿ ಇಟ್ಟು ಚೆಕಿಂಗನ್ನು ಮಾಡ್ತಾರೆ. ನಿಮ್ಮನ್ನು ಸಹ ಪರ್ಸ್ನಲ್ ಆಗಿ ಚೆಕಿನನ್ನು ಮಾಡಿ ನಿಮ್ಮ ಬ್ಯಾಗೇಜನ್ನು ನಿಮ್ಮ ಕೈಗೆ ಕೊಟ್ಟು ಕಳಿಸ್ತಾರೆ. ಸೊ ಹಾಗೆ ಒಳಗಡೆ ಎಂಟ್ರಿಯನ್ನು ಕೊಟ್ಟರೆ ಕೆಲವೊಂದು ಶಾಪಿಂಗ್ ಸ್ಟಾಲ್ಸು, ಒಂದು ಏರ್ಪೋರ್ಟನ್ನು ಎಕ್ಸ್ಪ್ಲೋರ್ ಮಾಡುವಂಥ ಟೈಮು ನಿಮಗೆ ಸಿಗುತ್ತೆ. ಹಾಗೆ ಲಾಂಜ್ ಆಕ್ಸಿಸ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಲಾಂಜಲ್ಲಿ ಫುಡ್ಡನ್ನು ಎಂಜಾಯ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ನಾವು ಬ್ಯಾಂಗ್ಳೂರ್ ಟು ಚಂಡೀಗಢ ವಿಸ್ತಾರ ಏರ್ಲೈನ್ಸಲ್ಲಿ ಟ್ರಾವೆಲ್ ಮಾಡಬೇಕಾಗಿತ್ತು. ಸೊ ಟರ್ಮಿನಲ್ 2ಗೆ ಬಂದು ಕಂಪ್ಲೀಟ್ ಚೆಕ್-ಇನ್ ಪ್ರಾಸೆಸನ್ನು ಮುಗಿಸಿ ಬೋರ್ಡಿಂಗ್ ಪಾಸಲ್ಲಿ ಮೆನ್ಷನ್ ಮಾಡಿರೋ ರೀತಿ ಗೇಟ್ 4ಗೆ ಬಂದ್ವಿ. ಸೊ ಡೈರೆಕ್ಟ್ ಫ್ಲೈಟ್ಗೆ ಎಂಟ್ರಿಯನ್ನು ತಗೋತಾ ಇದ್ದೀವಿ. ವಿಸ್ತಾರ ಫ್ಲೈಟ್ ಒಳಗಡೆ ಹೇಗಿದೆ, ಫುಡ್ ಹೇಗಿದೆ ಅನ್ನೋದನ್ನು ನೋಡೋಣ. ಸೊ ನಮ್ಮ ಸೀಟ್ ಎದುರುಗಡೆ ಈ ರೀತಿ ಒಂದು ಟೇಬಲ್ ಮೇಟ್ ಇರುತ್ತೆ. ನಾವು ಡೈನಿಂಗ್ ಆಗಿರ್ಬೋದು ಅಥವಾ ಒಂದು ವರ್ಕಿಂಗ್ ಆಗಿರ್ಬೋದು ಯೂಸ್ ಮಾಡ್ಕೋಬೋದು. ಸೊ ಒಂದು ಚಿಕ್ಕ ಕ್ಯಾಬಿನು ಸಹ ಇದೆ. ಇದರ ಮೇಲೆ ನೀವು ಮೊಬೈಲ್ಸ್ ಆಗಿರ್ಬೋದು, ಏನಾದರೂ ಒಂದು ನಿಮ್ಮ ಥಿಂಗ್ಸ್ ಇಟ್ಕೋಬೋದು. ಸೊ ಸೀಟ್ ಪಾಕೆಟ್ ಒಳಗಡೆ ಒಂದು ವಿಸ್ತಾರ ಇನ್ಸ್ಟ್ರಕ್ಷನ್ ಕಾರ್ಡು ಸಹ ಇದೆ. ಒಂದು ಮ್ಯಾಗ್ಝಿನ್ ಇದೆ, ಅದು ಸಹ ವಿಸ್ತಾರ ರಿಲೇಟೆಡ್. ಒಂದು ಸ್ಕ್ಯಾನ್ ಬೋರ್ಡು ಸಹ ಇದೆ. ನಿಮ್ಮ ಫೋನಲ್ಲಿ ಇದನ್ನು ಸ್ಕ್ಯಾನ್ ಮಾಡಿದ್ರೆ ವಿಸ್ತಾರ ಅವ್ರದ್ದು ಕಂಪ್ಲೀಟ್ ಹಾಲಿವುಡ್, ಬಾಲಿವುಡ್ ಮೂವೀಸ್, ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಆಗಿ ನಿಮ್ಮ ಮೊಬೈಲಲ್ಲೇ ಬರುತ್ತೆ, ನೋಡ್ಕೋಬೋದು. ಸೊ ಪೌಚಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಇದೆ, ಏರ್ ಸಿಕ್ನೆಸ್ ಬ್ಯಾಗ್ ಅಂತ. ಯಾರಿಗಾದ್ರೂ ಒಂದು ಏರ್ ಸಿಕ್ನೆಸ್ ಇತ್ತು ಅಂತ ಹೇಳಿದರೆ, ವಾಮಿಟಿಂಗ್ ಆಗ್ತಾ ಇದೆ ಅಂತ ಹೇಳಿದರೆ ಈ ಸ್ಯಾಕನ್ನು ಯೂಸ್ ಮಾಡಿಕೊಂಡು ಇದರೊಳಗಡೆ ನೀವು ವಾಮಿಟನ್ನು ಮಾಡ್ಬೋದು ಮತ್ತು ಹಾಗೆ ಟೈಟಾಗಿ ಕ್ಲೋಸ್ ಮಾಡಿ ಇದನ್ನು ಡಿಸ್ಪೋಸ್ ಸಹ ಮಾಡ್ಬೋದು. ಇದೊಂದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಎಷ್ಟೋ ಜನಕ್ಕೆ ಏರ್ ಸಿಕ್ನೆಸ್ ಇದ್ದೇ ಇರುತ್ತಲ್ವ. ಸೊ ಸೀಟಿಂಗು ಸ್ವಲ್ಪ ಕಂಜೆಸ್ಟೆಡ್ ಆಗಿತ್ತು. ಲೆಗ್ಗೂ ಮತ್ತು ಸೀಟ್ಗೂ ಸ್ಪೇಸ್ ತುಂಬ ಕಡಿಮೆ ಇತ್ತು. ಸ್ವಲ್ಪ ಲೆಂತಿ ಆಗಿರೋರಿಗೆ ಇದು ಸ್ವಲ್ಪ ಕಂಜೆಸ್ಟೆಡ್ ಅಂತ ಅನ್ನಿಸ್ತು. ಶಾರ್ಟ್ ಡಿಸ್ಟೆನ್ಸಸ್ಗೆ ಓಕೆ, ಲಾಂಗ್ ಡಿಸ್ಟೆನ್ಸಸ್ ಆದರೆ ಸೀಟಿಂಗು ಸ್ವಲ್ಪ ಅನ್ಕಂಫರ್ಟಬಲ್ ಅಂತ ಅನ್ನಿಸ್ತು. ಸೊ ಒಂದು ಸೈಡ್ 3 ಸೀಟ್ಸ್ ಇತ್ತು. ಸೊ ಆಪೋಸಿಟ್ ಎರಡೂ ಕಡೆ 3 ಸೀಟಿಂಗ್ಸ್ ಅರೇಂಜ್ಮೆಂಟ್ಸ್ ಇತ್ತು. ಟೋಟಲಿ 180 to 200 ಪ್ಯಾಸೆಂಜರ್ಸ್ ಅಟ್ ಎ ಟೈಮ್ ವಿಸ್ತಾರದಲ್ಲಿ, ಡೊಮ್ಯಾಸ್ಟಿಕ್ ಫ್ಲೈಟ್ ವಿಸ್ತಾರದಲ್ಲಿ ಟ್ರಾವೆಲ್ ಮಾಡ್ಬೋದು. ಸೊ ಪ್ರತಿಯೊಬ್ಬರ ತಲೆ ಮೇಲೆ AC ರೆಗ್ಯುಲೇಟರ್ಸು ಮತ್ತು ಲೈಟ್ಸ್ ಇರುತ್ತೆ. ಬೇಕಿದ್ರೆ ಆನ್ ಆಫ್ ಮಾಡ್ಕೋಬೋದು. ಈ ರೀತಿ ಕ್ಯಾಬಿನ್ಸ್ ಇರುತ್ತೆ. ನಿಮ್ಮ ಪರ್ಸ್ನಲ್ ಬ್ಯಾಗ್ಸನ್ನು ಕ್ಯಾಬಿನ್ಸಲ್ಲಿ ಇಟ್ಕೋಬೋದು. ಬೆಲ್ಟ್ಸ್ ಕಂಪಲ್ಸರಿಯಾಗಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಟೈಮಲ್ಲಿ ಎಲ್ಲರೂ ಹಾಕ್ಕೊಳ್ಳೇಬೇಕು. ಸೊ ಒಂದು ಪಾಯಿಂಟು ಸಹ ಇರುತ್ತೆ ಚಾರ್ಜ್ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟು ಫ್ಲೈಟ್ ಟೇಕ್ ಆಫ್ ಆದ ತಕ್ಷಣ ಏರ್ ಹೋಸ್ಟೆಸ್ ಈ ರೀತಿ ನಮಗೆ ಒಂದು ಸೇಫ್ಟಿ ಇನ್ಸ್ಟ್ರಕ್ಷನ್ಸು ಸಹ ಕೊಡ್ತಾರೆ. ಇನ್ನು ವಿಸ್ತಾರ ಫುಡ್ ರಿವ್ಯೂಗೆ ಅಂದರೆ, ನಾವು ಬ್ರೇಕ್ಫಾಸ್ಟ್ ಟೈಮಲ್ಲಿ ಫ್ಲೈಟ್ ತೊಗೊಂಡಿದ್ರಿಂದ ಬ್ರೇಕ್ಫಾಸ್ಟನ್ನು ಸರ್ವ್ ಮಾಡಿದ್ರು. ಒಂದು ವಾಟರ್ ಬಾಟಲು, ಒಂದು ಬನ್ನು ಮತ್ತು ಬಟರ್ದು ಅಮೂಲ್ ಬಟರ್ ಒಂದು ಕೊಟ್ಟಿದ್ದರು. ಮತ್ತು ಫುಡ್ ಪ್ಯಾಕಲ್ಲಿ ಏನಿದೆ ಅಂತ ನೋಡೋಣ. ನೆಕ್ಸ್ಟು ಇನ್ನೊಂದು ಕಟ್ಲರಿ ಪ್ಯಾಕನ್ನು ಕೊಟ್ಟಿದ್ದರು. ಒಂದು ಟ್ರೈನಲ್ಲಿ ಇದನ್ನೆಲ್ಲ ಇಟ್ಟು ಕೊಡ್ತಾರೆ. ವೆಜ್ಜು, ನಾನ್ ವೆಜ್ ಬೋತ್ ಆಪ್ಷನ್ಸ್ ಇರುತ್ತೆ. ನಾವು ವೆಜ್ ಆಪ್ಷನನ್ನು ಆಯ್ಕೆ ಮಾಡ್ಕೊಂಡ್ವಿ. ಸೊ ಅದರೊಳಗಡೆ ಒಂದು ಪರಾಟ 4 ಪೀಸಸ್ ಆಗಿ ಮಾಡಿದರು. ನೆಕ್ಸ್ಟು ಒಂದು ಪನ್ನೀರ್ ಮಟರ್ ಸಬ್ಜಿಯನ್ನು ಕೊಟ್ಟಿದ್ದರು. ಕಟ್ಲರೀಸ್ ಒಂದು ಇರುತ್ತೆ. ಆ ಪೌಚಲ್ಲಿ ಕಟ್ಲರೀಸ್ ಮತ್ತು ಒಂದು ಟಿಶ್ಯೂ ಪೇಪರ್ ಅನ್ನೋದು ಇರುತ್ತೆ. ಬನ್ನು ಮತ್ತು ಒಂದು ಬಟರ್ ಪ್ಯಾಕೆಟ್. ಸೊ ಫುಡ್ಡು ಟೇಸ್ಟ್ ಮಾಡಿ ಹೇಳೋದಾದರೆ, ಕೊಟ್ಟಂಥ ಫುಡ್ಡು ಟೇಸ್ಟಿಯಾಗಿತ್ತು, ಬಿಸಿಯಾಗೂ ಇತ್ತು. ಹೊಟ್ಟೆ ತುಂಬ ತುಂಬುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. 80% ಹೊಟ್ಟೆ ತುಂಬುತ್ತೆ. ಜಾಸ್ತಿ ತಿನ್ನೋರಿಗೆ ಈ ಫುಡ್ಡು ಸಫಿಷಿಯೆಂಟ್ ಆಗಿರೋದಿಲ್ಲ. ಇದಾದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬೆವರೇಜಸ್ ಬರುತ್ತೆ. ಟೀ ಆರ್ ಕಾಫಿ ಆಪ್ಷನ್ ಇರುತ್ತೆ. ನಾನು ಟೀಯನ್ನು ತೊಗೊಂಡಿದ್ದೆ. ಹಾಟ್ ಡಿಕಾಷನನ್ನು ಒಂದು ಲೋಟದಲ್ಲಿ ಹಾಕಿ ಕೊಡ್ತಾರೆ. ಜೊತೆಗೆ ಈ ಒಂದು ಪೌಚು ಕೊಡ್ತಾರೆ. ಇದರಲ್ಲಿ ಕ್ರೀಮ್ ಪೌಡರ್, ಶುಗರ್ ಪೌಡರ್ ಮತ್ತು ಒಂದು ಸ್ಟಿಕ್ ಇರುತ್ತೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಸೊ ಪೌಡರ್ಸ್ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೀಯನ್ನು ಕುಡಿಬೇಕು. ಮಿಲ್ಕ್ ಟೀ ಅಷ್ಟು ಟೇಸ್ಟಿಯಾಗಂತೂ ಇರಲಿಲ್ಲ. ಜಸ್ಟ್ 6 out of 10 ಕೊಡ್ತೀನಿ. ಕ್ಲೌಡ್ಸ್ ಪಕ್ಕದಲ್ಲೇ ನಾವು ಫ್ಲೈ ಮಾಡ್ತಾ ಇರ್ತೀವಿ. ನೋಡೋದಕ್ಕೆ ಸಖತ್ ಎಕ್ಸೈಟಿಂಗ್ ಆಗಿರುತ್ತೆ. ಕ್ಲೌಡ್ಸನ್ನು ಮೀರಿ ಅದ್ರ ಮುಂದೆ ಹೋಗ್ತಾ ಇರ್ತೀವಿ. ಸಖತ್ ಒಂದು ಎಕ್ಸ್ಪೀರಿಯನ್ಸು. ವಿಂಡೋ ಸೈಡೇ ನಮಗೆ ಸೀಟ್ ಸಿಕ್ಕಿತ್ತು. ಸೊ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ನಾವು ಟ್ರಾವೆಲ್ ಮಾಡಿದ್ದು ಬ್ಯಾಂಗ್ಳೂರ್ ಟು ಚಂಡೀಗಢ ಮಾರ್ನಿಂಗ್ 7:10 ವಿಸ್ತಾರ ಡೊಮ್ಯಾಸ್ಟಿಕ್ ಫ್ಲೈಟ್ ಬ್ಯಾಂಗ್ಳೂರ್
ಟರ್ಮಿನಲ್ 2 ಏರ್ಪೋರ್ಟಿಂದ. ಸೊ ಮಾರ್ನಿಂಗ್ 10:10 ಅಷ್ಟೊತ್ತಿಗೆ ಚಂಡೀಗಢ ಏರ್ಪೋರ್ಟ್ನ ರೀಚ್ ಆದ್ವಿ. ಎಕ್ಸಾಕ್ಟ್ಲಿ 3 ಅವರ್ಸ್ ಅಷ್ಟೇ ನಮ್ಮದು ಜರ್ನಿ ಇದ್ದಿದ್ದು. ಚಂಡೀಗಢ ಏರ್ಪೋರ್ಟ್ ಒನ್ ಆಫ್ ದ ಕ್ಲೀನೆಸ್ಟ್ ಆ್ಯಂಡ್ ಹೈಜೀನ್ ಏರ್ಪೋರ್ಟ್ಸ್ ಇನ್ ಇಂಡಿಯಾ ಅಂತ ಸರ್ಟಿಫೈ ಆಗಿರುವಂಥದ್ದು. ಏರ್ಪೋರ್ಟ್ ತುಂಬ ಚಿಕ್ಕದು ಬಟ್ ಕ್ಲೀನ್ ಆ್ಯಂಡ್ ಹೈಜೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ. ಮೇಲ್ಗಡೆ ಫ್ಲೋರಿಂದ ಎಕ್ಸಿಟ್ ಆಗಿ ಫ್ಲೈಟಿಂದ ಬಂದರೆ ಕೆಳಗಡೆ ಫ್ಲೋರಲ್ಲಿ ನಮ್ಮ ಬ್ಯಾಗೇಜಸ್ ಕ್ಲಿಯರೆನ್ಸ್ ಆಗುತ್ತೆ. ಜಸ್ಟ್ 10 ಮಿನಿಟ್ಸಲ್ಲಿ ಬ್ಯಾಗೇಜಸ್ ಎಲ್ಲ ತೊಗೊಂಡು ಏರ್ಪೋರ್ಟ್ ಹೊರಗಡೆ ಹೋಗ್ಬೋದು. ತುಂಬ ಚಿಕ್ಕ ಏರ್ಪೋರ್ಟ್ ಆದರೂ ತುಂಬ ಚೆನ್ನಾಗಿದೆ, ಕ್ಲೀನ್ ಆಗಿದೆ, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಇದು ಶಾಹಿದ್ ಭಗತ್ ಸಿಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚಂಡೀಗಢ. ಸೊ ಚಂಡೀಗಢ ಟು ಮನಾಲಿ ನೆಕ್ಸ್ಟು ನಮ್ಮ ರೋಡ್ ಟ್ರಿಪ್ ಇರುತ್ತೆ. 2 ಡೇಸ್ ಮನಾಲಿ, 2 ಡೇಸ್ ಶಿಮ್ಲಾ ಟ್ರಿಪ್ಪನ್ನು ಮಾಡಿದ್ವಿ. ಆ ಸೀರೀಸು ಸಹ ನೆಕ್ಸ್ಟು ಅಪ್ಲೋಡನ್ನು ಮಾಡ್ತೀನಿ, ಅದನ್ನು ಸಹ ವಾಚ್ ಮಾಡಿ. ತುಂಬ ಎಕ್ಸೈಟಿಂಗ್ ಟ್ರಿಪ್. ಮನಾಲಿಯಲ್ಲಿ ಕಂಪ್ಲೀಟ್ ಸ್ನೋಫಾಲ್, ಲೈವ್ ಸ್ನೋಫಾಲನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.